ನಾನು ಯಾವತ್ತೂ ಹೀರೋ ಆಗಬೇಕು ಎಂದವನಲ್ಲ, ಏನಿದ್ದರೂ ವಿಲನ್ ಎಂದು ಬಿಜೆಪಿ ಫೈರ್ ಬ್ರ್ಯಾಂಡ್ ಹಾಗೂ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಲನ್ ಇದ್ದರೆ ಮಾತ್ರ ಹೀರೋಗೆ ಕಿಮ್ಮತ್ತು ಇರುತ್ತದೆ, ವಿಲನ್ ಇಲ್ಲದಿದ್ದರೆ ಹೀರೋ ಯಾರ ಜೊತೆ ಫೈಟ್ ಮಾಡುತ್ತಾನೆ ಎಂದು ಪ್ರಶ್ನಿಸಿದ ಅವರು, ಸರ್ವ ಪಕ್ಷಗಳಿಗೂ ನಾನೇ ವಿರೋಧ ಪಕ್ಷದ ನಾಯಕ ಎಂದು ಮುಗಳಕ್ಕರು. ಈ ಹಿಂದೆ ನಟ ಅಂಬರೀಶ್ ಸಹ ವಿಲನ್ ಆಗಿದ್ದರು, ನಂತರವಷ್ಟೇ ಅವರು ಹೀರೋ ಆದರು. ಅದೇ ಥರ ನಾನು ಆಮೇಲೆ ಹೀರೋ ಆಗಬಹುದು ಎಂದು ತಮ್ಮ ವಿಶ್ವಾಸ ವ್ಯಕ್ತಪಡಿಸಿದರು. ಇಂಡಿಯಾ ಮೈತ್ರಿಕೂಟದಿಂದ ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಎಂದು ಘೋಷಿಸಿರುವ ಕುರಿತು ಪ್ರಸ್ತಾಪಿಸಿದ ಅವರು, ಖರ್ಗೆ ಅವರು ಪ್ರಧಾನಿ ಆಗುವ ಕಾಲ ಇದಲ್ಲ, ಮೊದಲೇ ಏನಾದರೂ ಪ್ರಯತ್ನಿಸಿದರೆ ಪ್ರಧಾನಿ ಆಗಬಹುದಿತ್ತು, ಇನ್ನು ಮುಂದೆ ಏನಿದ್ದರೂ ಮೋದಿಯವರೇ ಮತ್ತೆ ಪ್ರಧಾನಿ ಆಗುತ್ತಾರೆ, ಖರ್ಗೆ ಅವರು ಏನಿದ್ದರೂ ಮತ್ತದೇ ವಿರೋಧ ಪಕ್ಷದ ನಾಯಕರಾಗಿ ಉಳಿಯಬೇಕಾಗುತ್ತದೆ ಎಂದರು. ಹೊಸ ಪದಾಧಿಕಾರಿಗಳ ಪಟ್ಟಿ ರಿಲೀಸ್ ಆಯ್ತು. ಅದು ಮುಂಜಾನೆ 5:15 ಹೇಳೀನಿ, ಇನ್ನು ಹಗಲೆಲ್ಲ ಅದನ್ನೇ ಏನು ಹೇಳೋದಿಲ್ಲ. ಈಗ ಒಟ್ಟು 2024ಕ್ಕೆ ದೇಶಕ್ಕೆ ನರೇಂದ್ರ ಮೋದಿ ಇರ್ಬೇಕು, ಇಲೆಕ್ಷನ್ ಮಾಡೋದು, ಮುಂದೆ ಏನಾಗ್ತದೆ ನೋಡೋಣ. ಅಲ್ಲ, ಈಗ ಮೊದಲೊಂದ್ಸಲ ಹೇಳಿದ್ರಿ ಸರ್, ನೀವು ವಿರೋಧ ಪಕ್ಷ ನಾಯಕ ಆಗೋ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಪ್ರಾಧಾನ್ಯತೆ ಸಿಗ್ಬೇಕಂತ ಪಟ್ಟಿನಲ್ಲಾದ್ರೂ ನಿಮ್ಗೆ ಸಿಕ್ಕಿದೆ ಉತ್ತರ ಕರ್ನಾಟಕಕ್ಕೆ ಅಂತ ಸ್ಯಾಟಿಸ್ಫೈಡ್? ಅವೆಲ್ಲ ಯಾವುದೋ ಅಲ್ರಿ ಪಾಲ್ತು, ಅವು ಏನಂತಾರಲ್ಲ ಉಪಾಧ್ಯಕ್ಷ, ಕಾರ್ಯದರ್ಶಿ, ಅವೆಲ್ಲ ನಮ್ಗೆ ಉತ್ತರ ಕರ್ನಾಟಕ ಕೊಡ್ತಾರೆ. ಚಲೋ ಏನದಾವಲ್ಲ ವಿರೋಧ ಪಕ್ಷ ವಿಧಾನಸಭೆದ್ದು ಆ ಕಡೆ, ಇನ್ನು ವಿಧಾನ ಪರಿಷತ್ ಈ ಕಡೆದೊಂದು ಮಾಡ್ತಾರೆ ನೋಡಕತ್ರಿ. ರವಿಕುಮಾರ್ ಅವರು ಯಡಿಯೂರಪ್ಪನ ಶಿಷ್ಯ, ಇದು ಅವ್ರು ಮಾಡ್ತಾರೆ. ಅವು ಉತ್ತರ ಕರ್ನಾಟಕ ಕೊಟ್ಟು ಅಂತ ಹೇಳ್ತಾರೆ ಅಷ್ಟೇ. ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ್ದು ಚಲೋ ಇದ್ದಿದ್ದು ಬೆಣ್ಣೆ ಎಲ್ಲ ಯಡಿಯೂರಪ್ಪಗೆ, ಈ ಕಡೆ ಮಜ್ಜಿಗೆ ಎಲ್ಲ ಉತ್ತರ ಕರ್ನಾಟಕ. ಅದು ನಡೀದೇ ರೀ, ಕೆಲವೊಂದು ದಿವಸ ಇರ್ತದೆ. ಒಂದೊಂದ್ರದ್ದು ಹಂತ 2024 ಲೋಕಸಭೆ ಮುಗಿದ ಮ್ಯಾಗ ಮಧ್ಯಪ್ರದೇಶ, ರಾಜಸ್ಥಾನ ಹೆಂಗೆಲ್ಲ ತೆಗೆದು ಮಾಡೋದ್ರಲ್ಲ ಹಂಗೆ ಎಲ್ಲೂ ಮಾಡ್ತಾರೆ. ಅಂದ್ರೆ ಮುಂದೆ ಯತ್ನಾಳವ್ರ ಪರ್ವ ಸ್ಟಾರ್ಟ್ ಆಗ್ತದೆ? ಇಲ್ಲ, ನಾನು ಪರ್ವ ಬೇಕಾಗೇ ಇಲ್ಲ. ನಾನು ಪರ್ವ ನನ್ನದೇ ಸ್ವಂತ ಪರ್ವ ಐತೆ, ನಾನು ಹೊಡಿತೀನಿ. ಬದಲಾವಣೆ ಆಗುತ್ತೆ 28 ತೊಗೊಂಡು ಬರ್ತೀನಿ ಅಂದಾರೆ, ತರಬೇಕು. 28, 27 ಬಂದ್ರೂ ಅದಕ್ಕೆ ಕಾರ್ಯಕ್ರಮ ತಗೋತಾರೆ. ಹಿಜಾಬ್ ಮತ್ತೆ ಹಿಂಪಡೆದಿದ್ದೀವಿ ಅಂತ ನಾನು ಮಾತು ಹೇಳಿದೆ. ಮತ್ತು ಅವರು ಅರುಮೂರು ಆಗೈತವ್ರಿ. ಒಟ್ಟು ಮೊನ್ನೆ ಏನು ಹೇಳಿದ್ರು, ಹಿಜಾಬು ನಾವು ಇದನ್ನು ಮಾಡ್ತೀವಿ, ಹಾಕ್ಕೊಂಡು ಹೋಗ್ರತ್ತ. ನಾವು ಹೇಳಿದ್ವಿ ಕೇಸರಿ ಶಾಲೆ ಹಾಕ್ಕೊಂಡು ಹೋಗ್ರತ್ತ. ಅದನ್ನೇನಾರು ತೆಗೆದ್ರೆ ನಾವು ಎಲ್ಲ ನಮ್ಮ ಮಕ್ಕಳಿಗೂ ಕೇಸರಿ ಶಾಲೆಗೂ ನಾವೇ ಕೊಡೋರದು. ಓಪನ್ ಸ್ಪೀಚಲ್ಲಿ ಹೇಳಿದ್ರು ಸರ್, ಫುಡ್ಡು ಮತ್ತು ವಸ್ತ್ರ, ಬಟ್ಟೆ, ಹೌದು. ಆಹಾರಕ್ಕೂ ಕೆಲವೊಂದು ಧರ್ಮದಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಅದಾವೆ. ಹಿಂದೂಗಳಲ್ಲಿ ಗೋಮಾಂಸ ನಾವು ಅದನ್ನು ಇದು ಮಾಡೋದಿಲ್ಲ. ಮುಸ್ಲಿಮರಲ್ಲಿ ಹಂದಿ ಮಾಂಸ ತಿನ್ನೋದಿಲ್ಲ. ಅದು ಆಯಾ ಧರ್ಮಕ್ಕೆ ಸಂಬಂಧಪಟ್ಟಿದ್ರಿ. ಸಿ ಎಮ್ ಅವರು ಏನು ಸಾಬರ್ಮಿ ಹುಟ್ಟ ಮ್ಯಾಗೆ ಮುಂದಿನ ಸಲ ಬರೋಂಗೆ ಕಾಣಿಸ್ತಾರೆ. 28 ಅಂದರೆ ಅವ್ರು ಏನೋ 28 ನಮ್ಗೆ ಕೊಟ್ಟು ಬಿಡ್ಬೇಕಂತ ಮಾಡ್ಯಾರ. ಮೋದಿಯವ್ರು ಇರಲಿ ಅಂತ ಹೇಳಿ, ಇವತ್ತು ರಾಹುಲ್ ಗಾಂಧಿನ ಏನು ಮಾಡೋದು, ಮೋದಿಯವ್ರು ಆಗ್ಲತ್ತೇಳಿ ಅವರೇ ಪಾಪ ಹೀಗೆಲ್ಲ ಹೇಳಿಕೆ ಕೊಡ್ತಾರೆ. ಅವ್ರು ಭಾಳ ಬುದ್ಧಿವಂತರ ಅದಾರ. ಯಾಕಂದ್ರೆ ರಾಹುಲ್ ಗಾಂಧಿ ಬಂದರು, ಇಲ್ಲಿ ಕಾಂಗ್ರೆಸ್ ಹೆಚ್ಚು ಬಂದು ಅಂದ್ರೆ ಸಿದ್ದರಾಮಯ್ಯವ್ರ ಕುರ್ಚಿಗೆ ಆತಂಕ ಐತಿ. ಯಾಕಂದ್ರೆ ಇನ್ನೊಂದು ಎತ್ತೈತಲ್ಲ, ಅದು ನೋಟು ತಿನ್ನೋ ಎತ್ತೈತಲ್ಲ, ಆ ಎತ್ತ ಎಲ್ಲ MLA ಖರೀದಿ ಮಾಡ್ತೈತೆ. ಅದಕ್ಕೆ UPA ಬರಲಿಲ್ಲ ಅಂದ್ರೆ ಮತ್ತೆ ಸಿದ್ದರಾಮಯ್ಯ ಗಟ್ಟಿ ಆಗ್ತಾರೆ. ಅದಕ್ಕೆ 5 ವರ್ಷ ಅವ್ರು ಹೇಳಿದ್ರಲ್ಲ ಹಿಂದೆ, 5 ವರ್ಷ ನಾನೇ ಇರ್ತೀನಿ ಅಂತ ಹೇಳಿ. ಹಂಗೆ ನಾನೇ ಇರಲಾಕೇ ಅವರು ಪಾಪ ನಮ್ಮ BJP, ಯಾಕಂದ್ರೆ ಅವರೆಲ್ಲ ಶಿಕಾರ್ಪುರ್ನಾಗ ಸಿದ್ದರಾಮಯ್ಯನವರು ಸಪೋರ್ಟ್ ನಮ್ಮವ್ರಿಗೆ ಮಾಡ್ಯಾರ. ಮತ್ತು ಅದ್ರ ಉಪಕಾರ ಅವ್ರು ತೀರಿಸ್ತಾರೆ. ಅಲ್ಲ, ಈಗ ಶಿಕಾರ್ಪುರ್ನಾಗ ಕಾಂಗ್ರೆಸ್ ಅಭ್ಯರ್ಥಿ ಡಿಪಾಸಿಟ್ ಹೋಗ್ತದೆ, ಅಶೋಕ್ ಕನಕಪುರ್ನಾಗ ಡಿಪಾಸಿಟ್ ಹೋಗ್ತದೆ. ಪಾಪ ಅದು ನಮ್ಮದು ಸೋಮಣ್ಣವರು ಆರಾಮ ಆರಿಸಿ ಬರ್ತಿದ್ರು. ಅಲ್ಲಿ ಯಾವುದು ಗೋವಿಂದರಾಜನಗರ ಯಾವ್ದು ರೀ, ಹಾಂ, ಅದನ್ನು ಒಯ್ದು ಅಲ್ಲಿ 2 ಕಡೆ ನಿಂದಿರಿಸಿ ಕೆಡುತ್ತಾನೆ ಕೆಡವಿ. ಅಲ್ಲಿ ಕಾಂಗ್ರೆಸ್ ಏನಾದ್ರಿ ಶಿಕಾರಿಪುರ್ನಾಗ 60,000 ಹೊಟ್ಟು ತಗೋತಾನ ಪಕ್ಷೇತರ. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿರಿ, ಅವು 8,000 ಡೆಪಾಸಿಟ್ ಹೋಗಿದ್ದು ಕಾಂಗ್ರೆಸ್. ಓನ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಈ ಕಡೆ ಜೋಡಿ ಎತ್ತ, ಆ ಕಡೆ ಜೋಡಿ ಎತ್ತ, 4 ಎತ್ತು ಕೂಡಿ ಹೊಡ್ಲಾಕತ್ತ ಕರ್ನಾಟಕ. ಅಂತ್ಯ ಬರುವುದೇ, ಅಂತ್ಯ ಯಾರಿಗೆ ಬಂದಿಲ್ಲ? ಹಾಂ, ಅಂತ್ಯ ಇರೋದೇ, ಅಂತ್ಯ ಬರ್ತದೆ ಸ್ವಲ್ಪ ಲೋಕಸಭಾ. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ.
ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.